ಆಗಿದ್ದಾನೆ, ಹಂಗಂತ ಮಗನೂ ಆಗ್ಬೇಕು ಅಂತ ಏನಿಲ್ವಲ್ಲ. ಸಿಎಂ ಚರ್ಚೆ ಪ್ರಸ್ತಾಪದ ಸಂದರ್ಭದಲ್ಲಿ ಯತ್ನಾಳ್ ಅವರ ರಿಯಾಕ್ಷನ್, ಅವ್ರು ಮಾತ್ರ ಸಿಎಂ ಆಗ್ಬೇಕಾ, ಯಾರು ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ರ ಮುಖಾಂತರ ಅದು ಸಿದ್ದರಾಮಯ್ಯ ಅವ್ರಿಗೆ ಅಥವಾ ಕಾಂಗ್ರೆಸ್ನವ್ರಿಗೆ ಕೊಟ್ಟಂತಹ ಉತ್ತರವಾಗಿ ಕಂಡು ಬರಲಿಲ್ಲ. ಅದು ಸ್ವಪಕ್ಷದಲ್ಲಿ, ಅದರಲ್ಲೂ ಕೂಡ ಯಡಿಯೂರಪ್ಪ ಕುಟುಂಬವನ್ನ ಒಂದು ದಿಟ್ಟಿಸಿ ಹೇಳಿದಂತಹ ಮಾತಿನಂಗೆ ಕಾಣಿಸ್ತಾ ಇದೆ. ಅವ್ರು ಹೇಳಿರೋದೇ ಹಾಗೆ. ಸಿಎಂ ಆಸೆಯನ್ನ ಯತ್ನಾಳ್ ಹೊರಗಾಗ್ತಾ ಇದ್ದಾರೆ. ಅಂಟ್ರೂ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು, ಮಧ್ಯ ಹೇಳೋಗಿಲ್ಲ. ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವ್ರು, ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. ಅವ್ರು ಏನ್ ಹೇಳಿದ್ದಾರೆ? 224 ಜನರಲ್ಲಿ ಬೇಡ ಅಂತ ಹೇಳಿಲ್ಲ. 224,75 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ಸಂವಿಧಾನದಾಗ ಯಾರು ಬೇಕಾದ್ರೂ ಅಧಿಕಾರಿದೆ. ಅಶೋಕ್ ಆಗ್ಬೋದು, ನೀವು ಆಗ್ಬೋದು, ಅಷ್ಟೇ ಇಲ್ಲ. ಸುರೇಶ್ ಆಗ್ಬೋದು, ಅಶ್ವತ್ಥನಾರಾಯಣ ಆಗ್ಬೋದು. ಅಪ್ಪ ಕಡೆನ ಮಗ ಆಗ್ಬೇಕನ್ನು ಅಂತ ಮುಖ್ಯಮಂತ್ರಿ ಯಾಕೆ ಮಾತಾಡ್ತಾರೆ? ಏನಾಗಿದೆ? ಜನರ ಆದೇಶ, ಜನರ ಎಲ್ಲರ ಅಪ್ಪ ಅಲ್ಲ. ಈಗ ಅಧ್ಯಕ್ಷರೇ, ಟೋಟಲಿ ಅಂಟ್ರೂ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು,